ಎಪಿಸೋಡಲ್ಲಿ ಏನು ಇಲ್ಲಿ ಬಡಾಯಿಗೆ ಹೊಚ್ಕೊಂಡು ಅಲ್ಲಿ ಹೋಗಿ ಸುಮ್ಮನೆ ಪೆಕ್ರ ಥರ ಆಗಿ ಬಂದಿರಲ್ಲ ಅಂತೆಲ್ಲ ಹೇಳಿ ಅವರಮ್ಮ ಬೈತಾ ಇರ್ಬೇಕಾದ್ರೆ ಅಕ್ಕ ಅವ್ರಿಗೆ ಎಷ್ಟೇ ಧೈರ್ಯ ನಿನ್ನ ಹತ್ರ ಬಂದು ಈ ಥರ ಮಾತಾಡೋದಕ್ಕೆ ಸರಿ ಉತ್ತರ ಕೊಡ್ತೀನಿ ಬೇಡ ಕಣೆ ನಾನು ಆವಾಗಲೇ ಅವ್ರಿಗೇನು ಉತ್ತರ ಕೊಡಬೇಕು ನಾನೆಲ್ಲ ಉತ್ತರ ಕೊಡಿದ್ದೀನಿ ಸುಮ್ಮನೆ ಇರು ಅಂತೆಲ್ಲ ಹೇಳಿದ್ವಿ. ಈ ಕಡೆಯಿಂದ ಮತ್ತೆ ಎಷ್ಟು ಸರಿ ಕೆಡ್ಡ ತೊಡಿದ್ರೆ ಆನೆನೇ ಬೀಳ್ತದೆ ಜಿಂಕೆ ಮರ ಬೀಳಲ್ವಾ ಅಂತ ಅವ್ರ ಅತ್ತೆ ಹೇಳ್ತಾ ಇರ್ತಾರೆ. ಅಕ್ಕ ನೀನು ಆಫೀಸಲ್ಲಿ ಎಷ್ಟು ಹೆಸರು ಮಾಡಿದ್ದೀಯಾ ಹೋಗಿ ಇಷ್ಟೇ ಸ್ವಲ್ಪ ದಿವಸಕ್ಕೆ ಅದು ನಿನ್ನನ್ನು ಎಲ್ಲರೂ ಇಷ್ಟಪಡ್ತಾರೆ ಒಬ್ಬರನ್ನ ಬಿಟ್ಟು ಅಂದರೆ ಯಾರೇ ಅಂತಂದರೆ ಅದೇ ನಿಮ್ಮ ಬಾಸ್ ಮಗ ಅಗ್ನಿ ಅಂತೆಲ್ಲ ಹೇಳಿದಾಗ ಆ ಕಡೆ ಸಾಕ್ಷಿ ಎದ್ದು ಈ ಕಡೆ ಬಂದಾಗ ಸಾಕ್ಷಿ ಬಟನ್ ಇಟ್ಟಿರ್ತಾಳೆ. ಆದರೆ ಅಗ್ನಿ ಶರ್ಟ್ ಬಟನ್ ಕಿತ್ತಿರ್ತಾಳಲ್ಲ ಆ ಬಟನ್ ಇಟ್ಕೊಂಡು ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊತಾ ಇರ್ತಾಳೆ. ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊಂಡು ನಗ್ತಾ ಇರ್ತಾಳೆ, ಸ್ಮೈಲ್ ಮಾಡ್ತಾ ಇರ್ತಾಳೆ. ಇದೇ ಟೈಮಿಗೆ ಈ ಕಡೆಯಿಂದ ಮ್ಯೂಸಿಕ್ ಕೇಳ್ತಾ ಕುಂತಿರ್ತಾನೆ. ಯಾರು ಅಗ್ನಿ ಮ್ಯೂಸಿಕ್ ಕೇಳ್ತಾ ಕುಂತಿರ್ತಾರೆ. ಅದೇ ಟೈಮಿಗೆ ಗೋಬಿ ಬಂದು ಸಾರ್ ಅಂತೆಲ್ಲ ಹೇಳಿದಾಗ ಸಾರ್ ಅಂತೆಲ್ಲ ಹೇಳಿ ಏನೋ ಪ್ರಿಡಿಕ್ಷನ್ ಸಾರ್ ನಾನು ಹೇಳಿದ್ದಕ್ಕೆ ಕೇಳಿ ಅಂದರೆ ಬೇಡ ಬೇಡ ಅವತ್ತು ನೀನು ಹೇಳಿದ ಮಾತು ಕೇಳಿ ಕಡ್ಗ ಹಾಕ್ಕೊಂಡಿದ್ದಕ್ಕೆ ಶರ್ಟ್ ಬೇರೆ ಹಾಕ್ಕೊಂಡಿದ್ದು ಬೇಡ ಬೇಡ ನಿನ್ನ ಮಾತು ಕೇಳಿ ಕಡ್ಗ ಹಾಕ್ಕೊಳ್ಳೋಕ್ಕೆ ಅವತ್ತು ನನಗೆ ತ್ರಾಸಾಯ್ತು ಅದಕ್ಕೆ ಇವತ್ತು ಶರ್ಟ್ ಮಾತ್ರ ಬಿಚ್ಚಲ್ಲ ಅಂದರೆ ಇಲ್ಲ ಸರ್ ಶರ್ಟ್ ಬಿಚ್ಚಂದ ಇಲ್ಲ ಇಲ್ಲ ಅಂತೆಲ್ಲ ಹೇಳ. ಅದೇ ಟೈಮಿಗೆ ಸಾಕ್ಷಿ ಬಂದು ಸಾರ್ ಹತ್ರ ಹೋಗಿ ಸೈನ್ ಮಾಡಿಸ್ಕೋಬೇಕು ಯಜಮಾನ್ರು ಹೇಳಿದಾರೆ ಬಾಸ್ ಹತ್ರ ಹೋಗಿ ಸೈನ್ ಮಾಡಿಸ್ಕೋಬೇಕು ಅಂತ ನೀವೇ ಹೋಗಿ ಇಲ್ಲ ಗೋಪಣ್ಣ ನಾನು ಹೋಗಲ್ಲ ಇಲ್ಲ ಹೋಗಿ ಒಂದೇ ಒಂದು ರುಜುವಾತ ಹೋಗಿ ಸಹಿ ಮಾಡಿಸ್ಕೊಂಬನ್ನಿ ಅಂತೆಲ್ಲ ಹೇಳಿ ಫೋರ್ಸ್ ಮಾಡಿ ಅಗ್ನಿ ಸರ್ ಒಳಗಡೆ ಬರ್ತೀನಿ ಅಂತ ಬಾಬಾ ಅಂತೆಲ್ಲ ಹೇಳಿದಾಗ ಏನು ಅಂತೆಲ್ಲ ಹೇಳಿದಾಗ ವಾಚ್ ಟೈಟ್ ಆಗ್ತಾ ಇರ್ತದೆ ವಾಚ್ ಲೂಸ್ ಮಾಡಿ ಬೇರೆದು ಹಾಕೋಣ ಅಂತೆಲ್ಲ ಹೇಳೋದು. ಅದೇ ಟೈಮಿಗೆ ಏನು ಅಂತೆಲ್ಲ ಹೇಳಿದೆ ಅರವಿಂದ್ ಸರ್ ಕಾಯ್ತಾ ಇದ್ದಾರೆ ಸೈನ್ ಮಾಡಬೇಕಂತೆ ಅಂತೆಲ್ಲ ಹೇಳಿದಾಗ ಸರ್ ಲೇಟ್ ಆಗ್ತದೆ ಅದೆಲ್ಲ ಕೇರ್ ಮಾಡಲ್ಲ ವಾಚ್ ಹಾಕ್ಕೊತೀನಿ ಅಂತೆಲ್ಲ ಹೇಳಿ ಅದನ್ನು ಟೈಟ್ ಮಾಡ್ತಾರೆ. ಫೈಲಲ್ಲಿಟ್ಟು ಸಾಕ್ಷಿ ನಾನೇ ಹೆಲ್ಪ್ ಮಾಡ್ತೀನಿ ಅಂತೆಲ್ಲ ಹೇಳಿ ಇಬ್ಬರು ಕಿತ್ತಾಡ್ತಾ ಇರ್ಬೇಕಾದ್ರೆ ಸಾಕ್ಷಿ ಬೀಳ್ತೀನಿ ಅಂತೇಳಿ ಶರ್ಟ್ ಕೈ ಹಿಡ್ಕೊಂಡು ಆ ಶರ್ಟ್ ಪರ್ ಅಂತ ಹಾದು ಸಾಕ್ಷಿ ಮೇಲೆ ಎಳ್ಕೊಂಡ್ಬಿಡ್ತು. ಸಾಕ್ಷಿ ಹಿಂಗೆ ಬೀಳ್ತಾ ಇಲ್ಲ ಅಗ್ನಿನೂ ಸಾಕ್ಷಿ ಮೇಲೆ ಹೋಗಿ ಬಿದ್ದುಬಿಡ್ತಾನೆ. ಇದು ಸ್ವಲ್ಪ ಕಾಮಿಡಿ ಇಟ್ಟಿದ್ದು ಆಲ್ರೆಡಿ ಒಂದು ಶರ್ಟ್ ಒಂದು ಬನಿನ ಹಾಕಿದ್ದೆ ನೆಕ್ಸ್ಟ್ ಮತ್ತೆ ಒಂದು ಶರ್ಟ್ ಹಾಕ್ತಿದ್ದೆ. ಇದು ಇವತ್ತಿನ ಎಪಿಸೋಡ್ ಆಗಿರುತ್ತೆ. ಅಗ್ನಿ ಎದ್ದು ನಿಂತು ಏನೇ ಅವತ್ತು ಹಂಗೆ ಮಾಡಿ ಇವತ್ತು ಹಂಗೆ ಮಾಡಿ ನಿಮಗೆ ಸ್ವಲ್ಪ ಆದರೂ ಬುದ್ಧಿ ಇದೆ ಅಂದರೆ ಇಲ್ಲ ಸರ್ ಅದೇನು ಬೇಕಂತ ಮಾಡಿದೆಲ್ಲ ತಪ್ಪಾಯಿತು ಅಂತ ಹೇಳಿ ಈ ಕಡೆ ಅವ್ರದ್ದು ಮನೀಶ್ ಯಾರ ಹತ್ರ ಫೋನಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಅಗ್ನಿ ಬಂದು ಸರ್ ಇವತ್ತಿನ ಮೀಟಿಂಗ್ಸ್ ಎಲ್ಲ ಪೋಸ್ಟ್ಪೋನ್ ಮಾಡು ಅಂತೆಲ್ಲ ಹೇಳಿದೆ. ಏನು ಅಣ್ಣ ಇದಕ್ಕೆ ಅಂತಂದರೆ ಇಲ್ಲಿ ಯಾಕೆ ಬ್ರೋ ಅಂದರೆ ಇಲ್ಲ ಸ್ವಲ್ಪ ಪೋಸ್ಟ್ಪೋನ್ ಮಾಡಿದೆ ಬೆಸ್ಟ್ ಅಲ್ಲ ಅಂತ ಓಹೋ ನಾನು ಹೇಳಿದ್ದು ಕೇಳ್ತಾ ಇದ್ದಾರೆ ನಾನು ನಡೀತಾ ಇದೆ ಅಂತೆಲ್ಲ ಹೇಳಿ ಆವಾಗ ಕಾಮಿಡಿ ಮಾಡ್ತಾನೆ. ಅವಾಗೇನು ನಾನು ಹೇಳಿದ್ದು ಕೇಳಿದ್ರೆ ಶರ್ಟ್ ಚೇಂಜ್ ಮಾಡಿ ಅಂದರೆ ಓಕೆ ನಾನು ಫಾಲೋ ಅಪ್ ಮಾಡ್ತಿದ್ದೀರಲ್ಲ ಅಂತ ಈ ಕಡೆ ಅರವಿಂದ್ ಮತ್ತು ಸಾಕ್ಷಿ ಇಬ್ಬರು ಮಾತಾಡ್ತಾ ಇರ್ತಾರೆ. ನೋಡಮ್ಮ ಸಾಕ್ಷಿ ಏನೋ ಹೆಸಿಟೇಟ್ ಆಗೋದಿಲ್ಲ ಸರ್ ಅದು ಒಂದು ಫೈಲು ಬ್ಲ್ಯಾಕ್ ಲಿಸ್ಟಲ್ಲಿದೆ ಒಂದು ಪ್ರಾಪರ್ಟಿ ಯಾಕೆ ಹೆಸಿಟೇಟ್ ಆಗ್ತಾ ಇದ್ದೀರಿ ಹೇಳಮ್ಮ ಅದು ಭಾಗಮಂಡಲದಿಂದ ಸಾರ್ ಸ್ವಲ್ಪ ಶಾಕ್ ಆಗಿ ಎಮೋಷ್ನಲ್ ಆಗ್ತಾರೆ. ನೋಡಿಬ್ರು ಅಮ್ಮಮ್ಮ ಜೊತೆ ಇದ್ದು ಆ ಕೆಲಸ ಮಾಡಿದೆ ಈ ಕೆಲಸ ಮಾಡಿದೆ ಸ್ವಲ್ಪ ತಲೆ ಓಡಿಸಿ ಏನಾದರೂ ಒಂದು ಕೆಲಸ ಮಾಡು ಅಂತೆಲ್ಲ ಹೇಳಿ ಸರಿ ಬಿಡಂದಾಗ ಬೇಡಮ್ಮ ಸಾಕ್ಷಿ ಆ ಪ್ರಾಪರ್ಟಿ ಬಗ್ಗೆ ಸರ್ ಇಷ್ಟು ಪ್ರಾಪರ್ಟಿನಲ್ಲಿ ಈ ಪ್ರಾಪರ್ಟಿಯಿಂದ ನಿಮಗೇನು ದೆವ್ವ ಭೂತದ ಬಗ್ಗೆ ತುಂಬ ಭಯ ಅನ್ನಿಸುತ್ತೆ ಅಂತ ಅದೆಲ್ಲ ಬೇಡಮ್ಮ ಅಂತೆಲ್ಲ ಸಾರ್ ಕೋಪ ಮಾಡ್ಕೊತಾರೆ. ಕೋಪ ಮಾಡ್ಕೊಂಡಿದ್ದು ನೋಡಿ ಆ ಸಾಕ್ಷಿನ ಸ್ವಲ್ಪ ಹೆದರ್ಕೊತಾಳೆ. ಹೆದರ್ಕೊಂಡಾಗ ಬೇಡಮ್ಮ ಪ್ಲೀಸ್ ಅದ್ರ ಬಗ್ಗೆ ಮಾತಾಡೋದು ನಂಗೆ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ ಬೇಡಮ್ಮ ಅಂತೆಲ್ಲ ಹೇಳಿ ತುಂಬ ಬೇಜಾರಾಗಿ ಸಾಕ್ಷಿನ ಅಲ್ಲಿದ್ದ ಆಚೆ ಹೋಗ್ಬಿಡ್ತಾಳೆ. ಸಾಕ್ಷಿ ಹೊರಗಡೆ ಹೋದ್ಮೇಲೆ ನೆಕ್ಸ್ಟ್ ಎಪಿಸೋಡಲ್ಲಿ ಮಗಳ ಅದಿತಿ ಬಂದು ಅಪ್ಪ ಅದು ನೀವು ಇಷ್ಟು ದಿನದಲ್ಲಿ ನಾನು ಇವತ್ತೇ ನಿಮ್ಮನ್ನು ಇಷ್ಟು ಕೋಪ ಮಾಡ್ಕೊಂಡಿದ್ದು ನೋಡಿ ಅದ್ರ ಮೇಲೆ ಸಾಕ್ಷಿ ಮೇಲೆ ರೇಗಾಡಿದ್ದೀನಿ ನೀವು ಈ ಥರ ಮಾಡೋದಲ್ಲದೆ ಕಾರಣ ಏನಂದರೆ ಅದಿತಿ ನಾನು ತುಂಬ ಆರಾಮಾಗಿದ್ದೀನಮ್ಮ ನನ್ನ ಬಗ್ಗೆ ಟೆನ್ಷನ್ ಬಿಡು ನಿನ್ನ ಸ್ವಲ್ಪ ಅರ್ಥ ಮಾಡ್ಕೊ ನನ್ನನ್ನು ನನ್ನ ಪಾಡಿಗೆ ಬಿಡ್ತೀಯಾ ಸ್ವಲ್ಪ ದಿವಸ ಅಂತೆಲ್ಲ ಹೇಳಿದ ಹ್ಞೂ ಅಪ್ಪ ನಾನೇನು ಕೇಳಲ್ಲ ಅಂದೆ. ಪ್ಲೀಸ್ ಮಗಳೇ ಹೊರಗೆ ಹೋಗು ನನ್ನ ರೆಸ್ಟ್ ಮಾಡೋಕ್ಕೆ ಬಿಡು ಅಂತ ಆಯ್ತಪ್ಪ ನೀವು ಹೆಂಗೆ ಹೇಳ್ತೀರಿ ಹಾಗೆ ನೀವು ಇಷ್ಟು ಕೋಪ ಮಾಡ್ಕೊಂಡಿದ್ದು ನಾನು ಯಾವತ್ತೂ ನೋಡಿಲ್ಲ ಇದೇ ಫಸ್ಟ್ ನಾನು ಕೋಪ ಮಾಡ್ಕೊಂಡಿದ್ದು ನೋಡಿದ್ದು ಅಂತೆಲ್ಲ ಹೇಳಿ ಇದು ಇವತ್ತಿನ ಎಪಿಸೋಡ್ ಆಗಿರುತ್ತೆ. ಇದು ನಾಳೆ ಎಪಿಸೋಡ್ ಆಗಿ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.